ಈಗ ಶೂನ್ಯ ಒಂದು ಮಾತು ಹೇಳಿದ, ಇವನು ಬರೀ ಹೊಸಬ್ರು ತಗೊಳ್ತಾರೆ, ಹಳಬ್ರಲ್ಲಕ್ಕೆ. ಎಸ್, ರಾಮ್ ಗೋಪಾಲ್ ವರ್ಮಾ ಅವರೆಲ್ಲ ನನ್ನನ್ನು ಬಂದಿದ್ದಾರೆ, ಮೀಟ್ ಆಗಿದ್ದಾರೆ, 4-6 ಗಂಟೆ ಮಾತನಾಡಿದ್ದಾರೆ. ನಮಗೆ ಕೊಡಿ ಕಥೆಗಳು ಅಥವಾ ವೆಬ್ ಸೀರೀಸ್ ಕೊಡಿ, ಆಯಿತು ಅಂತ ಹೇಳಿ ಸುಮ್ಮನೆ ಹೋಗ್ತೇನೆ. ಆದರೆ ನಾನು ಇಷ್ಟಪಡೋದು ಯಾವಾಗ, ಅವ್ರು ಏನೂ ಆಗಿಲ್ಲ. ಚೈತನ್ಯ, ಸುಮನಾ ಕಿತ್ತೂರ್, ಬಟ್ ಸುಮನಾ ಕಿತ್ತೂರ್ ಇಲ್ಲ, ಆಕೆ ಕೂಡ ವೆರಿ ವೆರಿ ಹಾರ್ಡ್ ವರ್ಕರ್. ಶೂನ್ಯ, ಅದು ಇವನ್ನೆಲ್ಲ ನಮಗೆ ಏನೋ ಸಂತೋಷ ಆಗುತ್ತೆ. ಹೆಸರು ಮಾಡಿರೋರ ಬಗ್ಗೆ ಮಾಡಬಾರ್ದು ಅಂತ ಇಲ್ಲ, ಆದರೆ ಅವರಿಗೆ ಬೆಳೆದಿದ್ದಾರೆ, ಯಾರು ಬೇಕಾದರೂ ಅವ್ರ ಜೊತೆ ಮಾಡ್ತಾರೆ. ಈ ಹುಡುಗರಿಗೆ ನಾವು ಮಾಡಬೇಕು. ಈಗ ನನ್ನ ನೆಕ್ಸ್ಟ್ ಒಂದು ಫಿಲ್ಮ್ ಇದೆ, ಅವನಿಗೆ ಗಲಾಟೆ ಮಾಡ್ತಾ ಇದ್ದೀನಿ ನಾನು ಶೂನ್ಯನಿಗೆ. ಅವನು ಕೂಡ ಹಾರ್ಡೆಸ್ಟ್ ವರ್ಕರ್, ಮಾತು ಕಡಿಮೆ, ಕೆಲಸಕ್ಕೆ ಇಳಿದ್ಬಿಟ್ರೆ ಆ ಕೆಲಸದಲ್ಲೇ ಮುಳುಗೋಗ್ತಾನೆ. ಒಂದೇ ಒಂದು ನಿಮ್ಗೆ ಹೇಳ್ಬಾರ್ದು, ಆದರೂ ಹೇಳ್ತೀನಿ. ನಾನು ಬೇರೆ ಬೇರೆ ಫಿಲಮ್ ಮಾಡೋಣಪ್ಪ, ನನಗೆ ಅಂಡರ್ವರ್ಲ್ಡ್ ಇಷ್ಟ ಆಗಲ್ಲ ಕಣೋ ಮಗನೇ ಅಂದರೆ, ಇಲ್ಲ ನಾನು ನಿಮ್ಮ ಕತೆ ನೋಡಬೇಕು ಅಂತಲೇ ಜನ ಒದ್ದಾಡ್ತಾರೆ ಅಂತ ಹೇಳಿ ನಾನು ಎಷ್ಟು ನನ್ನನ್ನು ಮತ್ತು ಬಚ್ಚನ್ನ ಹೇಗೆ ಒಪ್ಪಿಸ್ತಾನೆ ಅಂದರೆ, ಯಾವುದಕ್ಕೂ ಒಂದು ಟೈಮ್ ಮಾಡಿಬಿಡಿ, ಅದು ಬಿಗ್ ಲೆವೆಲ್ ಮಾಡಬೇಕು ಈ ಸಾರಿ ಅಂತ, ಅದು ಮಾಡ್ತೀನಿ ನಾನು. ಅಭಿಷೇಕ್ ಬಗ್ಗೆ ಸಹಜವಾಗಿ ಅನಿಸುತ್ತೆ, ತಮ್ಮನ ಮಗ ಇದು ಮಾಡಿದ್ರು ಅಂತ. ಇಟ್ ಈಸ್ ನಾಟ್ ಲೈಕ್ ದಟ್. ಅವನು MBA ಮಾಡ್ಕೊಂಡಿದ್ದ. 3 ವರ್ಷಗಳ ಹಿಂದೆ ಥಾಯ್ಲ್ಯಾಂಡ್ನಲ್ಲಿ MMA ಶುರು ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದ. ಇಟ್ ಇಸ್ ಎ ವೆರಿ ವೆರಿ ಬಿಗ್ ಫೀಲ್ಡ್, ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್. ಅವನ ಬಗ್ಗೆ ನನಗೇನು ಅಂತ ಹೇಳಿದ್ರೆ, ಅವನು ಸುಮಾರು 13ನೇ ವಯಸ್ಸಿನಲ್ಲಿ ಹಿ ವಾಸ್ 93 kgs. 13ನೇ ವಯಸ್ಸಿನಲ್ಲಿ 93 ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಿಂದ ಇಷ್ಟು ಓಡ್ ಬಂದರೆ ದೊಡ್ಡ ಸುಸ್ತಾಗ್ತದೆ ಅಂತ ಏನೋ ತಿನ್ನು ಕೊಡಿ ಅಂತಿದ್ದ. ಒಬ್ಬನೇ ಮಗ, ತಮ್ಮನ ಮಗ, ನಮಗೆ ಮಗ, ನಾವು ಇದು ಮಾಡ್ತಿದ್ದೀವಿ, ಗಾಬರಿ ಶುರುವಾಯಿತು. ಏನು ಹೀಗೆ ಆಗಿಬಿಟ್ರೆ ಇವನು 20 ವರ್ಷ ಆಗೋ ಹೊತ್ತಿಗೆ 150 kg ಆಗ್ತಾನೆ, 130 ಅಂತೂ ಈಸಿ ಆ ಬೋನ್ ಸ್ಟ್ರಕ್ಚರ್. ಆಗ ಹಠ ಮಾಡಿ ಒಂದು ಸಾರಿ ಅವನ 13ನೇ ವಯಸ್ಸು 14ನೇ ವಯಸ್ಸು ಸ್ಕೂಲ್ ಮುಗಿಸ್ಕೊಂಡು 2 ತಿಂಗಳು ರಜಾ ಬರುತ್ತೆ. ಫಸ್ಟ್ ಹೇಳಿದ್ದು ನನ್ನ ತಮ್ಮನಿಗೆ, ನೀನು ಮತ್ತು ನನ್ನ ನಾದ್ನಿ ಇಬ್ಬರು ಬರಬಾರ್ದು, ತಾಯಿ ತಂದೆ ಇಬ್ಬರು ಮನೆಗೆ ಬರಬಾರ್ದು, ನಮ್ಮ ಮನೇಲಿ 2 ತಿಂಗಳು ಇರಬೇಕು. ಅಲ್ಲಿ ನನ್ನ ಮಗ ಅವನನ್ನ ಹೆಂಗೆ ತಯಾರು ಮಾಡ್ದ ಅಂದರೆ, 93 kg ಇದ್ದ ಹುಡುಗ ಆಲ್ಮೋಸ್ಟ್ 77-78ಗೆ ಬಂದ. ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಅವನನ್ನು ಎಷ್ಟು ಮೆಂಟಲಿ ಪ್ರಿಪೇರ್ ಆಗಿದ್ದ ಅಂದರೆ, ಬದುಕಿರೋವರೆಗೂ ಈ ಶಿಸ್ತು ಬೇಕು, ನಾಟ್ ಓನ್ಲಿ ಫಾರ್ 14 ಈ 2 ಮಂತ್ಸ್ಗಲ್ಲ ಅಂತ ಹೇಳಿ ಮಾಡಿದ್ದು. ನಂತರ ಅವನು ಇಳಿಲೇ ಇಲ್ಲ, ಅದನ್ನು ಬೆಳೆಸ್ಕೊಂಡು ಹೋದ. ನಾನು ಹೆಡ್ ಬುಷ್ ಮಾಡೋ ಸಮಯದಲ್ಲಿ ಶೂನ್ಯನಿಗೆ ಹೇಳಿದೆ, ಈಗ ನನ್ನ ಹತ್ರ ಬಂದವರೆಲ್ಲ ಹೇಗಾಗ್ಬಿಡ್ತಾರೆ ಅಂದರೆ ಮನೆ ಮಕ್ಕಳಾಗ್ಬಿಡ್ತಾರೆ. ನಾನು ಹೇಳಿದ್ನಲ್ಲ, ಸುಮನ ಮಾಡ್ತು, ಶೂನ್ಯ ಮಾಡ್ದ, ಇವನು ಮಾಡ್ದೆ ಎಲ್ಲ. ಶೂನ್ಯ ನನಗೆ ಇನ್ನೊಬ್ಬ ಇದನ್ನಪ್ಪ, ಅವನು ಸಿಕ್ಕರ್ದು ಮಾತನಾಡೋಣ ಮಗನೇ ಅಂದೆ. ಅಣ್ಣ ನೀವು ಯಾರು ಹೇಳಿದ್ರು ರೆಡಿ ಅಂದ. ಅವನು ಶೂನ್ಯ ನನ್ನ ಬಗ್ಗೆ ಹೇಗೆ ಅಂದರೆ, ನೀವೇನು ಹೇಳಿದ್ರು ರೈಟ್, ನಿಮ್ಯಾರು ಹೀರೋ ಮಾಡ್ತೀನಿ ಅಂದರು ರೈಟ್, ವಿಲನ್ ಮಾಡ್ತೀನಿ ರೈಟ್. ಆ ಕಾರಣ ಏನು ಅಂದರೆ, ನಾನು ಪರ್ಫೆಕ್ಷನಿಸ್ಟ್ ಅಂತ ಆತನು ಗೊತ್ತಾಗ್ಬಿಟ್ಟಿತ್ತು, ಸುಮ್ಮನೆ ಹೇಳಲ್ಲ ಅಂತ. ಕರೆದು ಮಾತನಾಡಿದೆ. ಇವನು ಆಗ MLAಗೆ ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ನಂದು ಒಂದು ಕ್ಯಾರೆಕ್ಟರ್ ಅಂದರೆ, ನನ್ನ ಹತ್ರ ಇರೋ ಯಾರನ್ನು ದೂರ ಹೋಗಕ್ಕೆ ನಾನು ಬಿಡಲ್ಲ. ಬರೀ ಆರ್ಗ್ಯಾನಿಕ್ ಕನೆಕ್ಷನ್ ಅಲ್ಲ. ಈಗ ರೋಷನ್ ಇವರೆಲ್ಲ ಬೇರೆ ದೇಶಕ್ಕೆ ಹೋಗ್ತೀನಿ, ಬೇರೆ ದೇಶಕ್ಕೆ ಚಾನ್ಸ್ಗಳಿತ್ತು. ನೋ, ನಾನು ಕಣ್ಣೆದ್ರಿಗೆ ಇರಬೇಕು, ನಾನು ಇರೋವರೆಗೂ ನೀವೆಲ್ಲೂ ಹೋಗ್ಬಾರ್ದು. ಮತ್ತು ನಾನು ಇನ್ನೂ ಒಂದು ಭಾಳ ವರ್ಷಗಳು ಇರ್ತೀನಿ, ನನಗಿದು ಬೋರ್ ಆಗಿಬಿಡುತ್ತೆ ಅಂತ ಇಟ್ಕೊಳ್ತೀನಿ. ನನ್ನ ಮೊಮ್ಮಕ್ಕಳಿದ್ದಾರೆ, ಕೂತಿದ್ದಾರೆ, ಇಲ್ಲೇ ಕೂತಿದ್ದಾರೆ. ಅಲ್ಲ ಆಗಲೇ ಒಬ್ಬನಿಗೆ ಅಮೇರಿಕಾದಲ್ಲಿ ಅವ್ನಿಗೆ ಎಷ್ಟು ಬುದ್ಧಿವಂತ ಅಂದರೆ, ಚಾನ್ಸ್ ಇದೆ ಅಂತ ಹೇಳಿದ್ರು. ಮಗನೇ ನನ್ನ ಕೈಲಿ ಆಗಲ್ಲ ಕಣಪ್ಪ ಅಂದೆ. ನೋ, ಕ್ಯಾನ್ಸಲ್ ಮಾಡಿಬಿಟ್ಟ. ಇನ್ನೂ ಮಗಂದು ನೆಕ್ಸ್ಟ್ ಬರ್ತಿದೆ ಈಗ ಅವನದನ್ನು. ಕರೆದು ಹೇಳಿದೆ, ನೋಡು MMA ಇದೆಲ್ಲ ಬೇಡ, ಕಲ್ಚರಲ್ ಫೀಲ್ಡ್ ಅನ್ನೋದು ತುಂಬ ದೊಡ್ಡದು. ಐ ಬಿಲೀವ್ ಇನ್ ಕಲ್ಚರಲ್ ಫೀಲ್ಡ್. ನಾನು ಚಿಕ್ಕ ವಯಸ್ಸಿನಿಂದನೂ ನನಗೆ ಅಕ್ಷರಗಳು ಮತ್ತು ದೃಶ್ಯಗಳು ಮತ್ತು ನಾದ ಬಹಳ ಇಷ್ಟ. ನಾನಲ್ಲಿ ಈಗ ಯಾರೋ ಹೇಳ್ತಿದ್ರು, ಏನು ಅಲ್ಲಿ ಮಾಡೋಕ್ಕೆ ಹೋದಾಗ ಕೆಲಸ ಬಿಟ್ಟೇ ಬರೋದಿಲ್ಲ ಅಂತ. ನಾನು ಮಾಡೋಕ್ಕೆ ಹೋದಾಗ ನಾನು ಮರ್ತ್ಬಿಟ್ಟಿರ್ತೀನಿ, ನಾನು ಯಾರು, ನನ್ನ ಹೆಸರು ಏನು, ನನ್ನ ಪಕ್ಕ ಯಾರು, ಯಾರು ಒಂದು ಮಾತಾಡ್ಸೋದಲ್ಲೇ ಗೊತ್ತಾಗೋದು. ಐ ಜಸ್ಟ್ ಇನ್ವಾಲ್ವ್ ಇನ್ ಇಟ್.